ಧ್ವನಿ ಕೆಪಿಟಿಸಿ ಎಂಪ್ಲಾಯ್ ಧ್ವನಿ ಏನೇ ಬರಲಿ ಏನೇ ಬರಲಿ ಏನೇ ಬರಲಿ. ವಿದ್ಯುತ್ ಶಕ್ತಿಯನ್ನ ಕೇಂದ್ರ ಸರ್ಕಾರ ಖಾಸಗೀಕರಣ ಮಾಡಲು ಹೊರಟಿದೆ ಅಂತ ಆರೋಪಿಸಿ ಸಂಯುಕ್ತ ಕರ್ನಾಟಕ ಹೋರಾಟ ಹಾಗೂ ಕಾರ್ಮಿಕ ಸಂಘಟನೆಗಳು ಜಂಟಿಯಾಗಿ ಪ್ರತಿಭಟಿಸಿದ್ವು. ಕೆಲವು ಜನರಿಗೆ ಮಾತ್ರ ಅನುಕೂಲ ಆಗುತ್ತದೆ, ಇಡೀ ಕ್ಷೇತ್ರಕ್ಕಾಗಿ ಜನಸಾಮಾನ್ಯರಿಗಾಗಲಿ ವೃದ್ಧಾಪ್ಯ ಕಾರ್ಮಿಕರಿಗೆ ಅನುಕೂಲ ಆಗುವುದಿಲ್ಲ. ಸ್ವಾತಂತ್ರ್ಯ ಬಂದಾಗಿನಿಂದ ನಮ್ಮ ಹಿರಿಯರು ಬೆವರು ಸುರಿಸಿ ರಕ್ತದ ಹನಿ ಹರಿಸಿ ಈ ಸಂಸ್ಥೆಯನ್ನ ಹೆಮ್ಮರವಾಗಿ ಬೆಳೆಸಿದ್ದಾರೆ. ಇದನ್ನು ಕೆಲವು ಸಂಸ್ಥೆಗಳು ಉದ್ಯೋಗ ಪಟ್ಟಿಗೆ ಧಾರೆ ಎರೆದು ಕೊಡುವ ಪಿತೂರಿ ನಡೆದಿದೆ. ಇದಕ್ಕೆ ನಮ್ಮ ತೀವ್ರವಾದ ವಿರೋಧವಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಒಂದು ಖಾಸಗೀಕರಣದಿಂದ ಈ ಒಂದು ಬಿಲ್ ಪಾಸ್ ಮಾಡೋದ್ರಲ್ಲಿ ಎಲ್ಲ ನೌಕರರಿಗೆ ಏನು ತೊಂದರೆ ಆಕೈತಿ, ಆಮೇಲೆ ರೈತರಿಗೆ ಏನು ತೊಂದರೆ ಆಕೈತಿ, ಸಾರ್ವಜನಿಕರಿಗೆ ಏನು ತೊಂದರೆ ಆಕೈತಿ ಅನ್ನುವಂಥದ್ದು ವಿವರವಾಗಿ ಒಂದೊಂದಾಗಿ ಹೇಳ್ತಾರೆ. ದಯವಿಟ್ಟು ಈ ಒಂದು ಪ್ರತಿಭಟನೆಯನ್ನ ಜೋರಾಗಿ ನಮ್ಮ ಒಂದು ಪ್ರೊಮೈಸಸ್ನಲ್ಲಿ ಎಲ್ಲರೂ ನಡೆಸ್ಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ನಾ ಕೇಳುತ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ. ಈಗ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ತರಲಿಕ್ಕೆ ಹೋಗ್ತಾ ಇದೆ. ಇದರಿಂದ ಕೆಲವು ಉದ್ಯಮ ಪಟ್ಟಿಗಳಿಗೆ ಅಂದ್ರೆ ಬಿಸಿನೆಸ್ ಹೌಸಸ್ಗಳಿಗೆ ಅನುಕೂಲ ಆಗ್ತದೆ ವಿನಃ ಇಡೀ ಕ್ಷೇತ್ರಕ್ಕಾಗಲಿ, ಜನಸಾಮಾನ್ಯರಿಗಾಗಲಿ, ಕಾರ್ಮಿಕ ವರ್ಗಕ್ಕಾಗಲಿ ಯಾವುದೇ ರೀತಿಯ ಅನುಕೂಲತೆಗಳು ಈ ಏನು ಕಾಯ್ದೆ ತರಲಿಕ್ಕೆ ಕೇಂದ್ರ ಸರ್ಕಾರಗಳು ಹೊಟ್ಟಿದ್ದಾರೆ ಅದರಿಂದ ಆಗೋದಿಲ್ಲ. ಆಮೇಲೆ ಈಗ ನಾವೇನು ನಮ್ಮ ಸ್ವಾತಂತ್ರ್ಯ ಬಂದಾದ್ಮೇಲೆ ಈ ಕ್ಷೇತ್ರವನ್ನ ನೀವು ನಮ್ಮ ಹಿರಿಯರು ಎಲ್ಲರೂ ಕಟ್ಟಿ ಲೈನ್ ಟ್ರಾನ್ಸ್ಫರ್ ಎಲೆಕ್ಷನ್ ಮಾಡಿ ಈ ಸಂಸ್ಥೆಯನ್ನ ಇಷ್ಟು ತಮ್ಮ ಬೆವರಿನ ಹನಿಯಿಂದ ಹಾಗೂ ರಕ್ತವನ್ನ ನೀಡಿ ಯಾವ ರೀತಿಯಾಗಿ ಈ ಸಂಸ್ಥೆಯನ್ನ ಒಂದು ಹೆಮ್ಮರವನ್ನಾಗಿ ಬೆಳೆಸಿದೀವಿ, ಅದನ್ನ ಕೆಲವು ಸಂಸ್ಥೆಗಳಿಗೆ ಉದ್ಯೋಗ ಪಟ್ಟಿಗಳ ತಿಜೋರಿಗೆ ನಾವು ದಾರಿ ಎರೆದು ಕೊಡೋದು ಯಾವ ರೀತಿಯಲ್ಲಿ ನ್ಯಾಯ ಅಂತ ಕೇಳಲಿಕ್ಕೆ ನಮ್ಮ ಸಂಘ ಇಷ್ಟಪಡ್ತದೆ. ಅದಕ್ಕೆ ತೀವ್ರತರನಾದ ವಿರೋಧವನ್ನ ಆಲ್ ಇಂಡಿಯಾ ಪವರ್ ಇಂಜಿನಿಯರ್ಸ್ ಫೆಡರೇಷನ್ ಅಧ್ಯಕ್ಷರಾದ ಜಯೇಂದ್ರ ದುಬೆ ಅವರು ಕರೆಯನ್ನು ಕೊಟ್ಟಿರ್ತಾರೆ. ಅದರ ಅನುಗುಣವಾಗಿ ನಮ್ಮ ಇಂಜಿನಿಯರ್ಸ್ ಅಸೋಸಿಯೇಷನ್ ನ ಅಧ್ಯಕ್ಷರು, ಜನರಲ್ ಸೆಕ್ರೆಟರಿ ಹಾಗೂ ಎಲ್ಲಾ ಪದಾಧಿಕಾರಿಗಳು ಅತ್ಯಂತ ಶಾಂತಿಯುತವಾಗಿ ಹಾಗೂ ಮೌಲ್ಯಯುತವಾಗಿ ಇದಕ್ಕೆ ನಮ್ಮ ಧಿಕ್ಕಾರವನ್ನ ಸಹಮತ ಇಲ್ಲದಿರೋದನ್ನ ವ್ಯಕ್ತಪಡಿಸಬೇಕು. ಶಾಂತಿಯುತವಾಗಿ ನಮ್ಮ ಪ್ರತಿಭಟನೆಯ ಕೂಗು ಕೇಂದ್ರಕ್ಕೆ ಮುಟ್ಟಬೇಕು. ಇದು ಯಾವುದೇ ತೆರದಲ್ಲಿ ಯಾವುದೇ ರೀತಿಯಲ್ಲಿ ಅಮಲ್ನಲ್ಲಿ ಬರಬಾರದು ಅನ್ನುವಂತಹ ಪ್ರತಿಭಟನೆಯನ್ನ ನಾವೆಲ್ಲ ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಲೆಕ್ಕಾಧಿಕಾರಿಗಳ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಸ್ವಾಗತ ಕೋರುತ್ತಾ ಇವತ್ತಿನ ನಮ್ಮ 659 ನೌಕರರ ಸಂಘದ ಹಾಗೂ ಎಲ್ಲ ನೌಕರರ ಒಕ್ಕೂಟದ ಪದಾಧಿಕಾರಿಗಳ ಒಂದು ಆದೇಶದ ಮೇರೆಗೆ, ಸೂಚನೆ ಮೇರೆಗೆ ಸಾಂಕೇತಿಕವಾಗಿ ಒಂದು ಈ ಹೋರಾಟನ ತಮ್ಮ ಅಧೀನ ಕಚೇರಿಗಳಲ್ಲಿ ಸಾಂಕೇತಿಕವಾಗಿ ಶಾಂತಿಯುತವಾಗಿ ಮಾಡಿರುವಂಥದ್ದು ನಮ್ಮ ಎಲ್ಲ ನಮ್ಮ ಕೇಂದ್ರ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಒಂದು ಆದೇಶ ಹೊರಡಿಸಿದ್ದರಿಂದ ಇವತ್ತಿನ ಈ ಎಲ್ಲರೂ ಸಂಘದ ಒಂದು ನೀತಿ ಇತ್ತಂದ್ರೆ ನಾವು ಏನು ಬೇಕಾದರೂ ನಾವು ನಮ್ಮ ಬೇಡಿಕೆಗಳನ್ನ ಇಟ್ಕೊಳ್ಬೋದು ಅಂತಂದು ಹೇಳ್ತಾ ಮುಂದಿನದಾಗಿ ನಮ್ಮ ಸ್ಥಳೀಯ ಸಮಿತಿ ಅಧ್ಯಕ್ಷರು ಇರುವಂಥವ್ರು ಒಂದೆರಡು ಮಾತುಗಳನ್ನು ವಿನಂತಿ ಮಾಡ್ತೀನಿ. ಏನೇ ಬರಲಿ ಏನೇ ಬರಲಿ ಏನೇ ಬರಲಿ. ಇವತ್ತಿನ ದಿವಸ ನಮ್ಮ ಒಂದು ಕೇಂದ್ರ ಸಮಿತಿಯ ಒಂದು ಆದೇಶದಂತೆ ಆದೇಶವನ್ನು 10/2/2026 ಪ್ರಾಥಮಿಕ ಸಮಿತಿ, ಸ್ಥಳೀಯ ಸಮಿತಿ ಹಾಗೂ ಎಲ್ಲ ಕೇಂದ್ರ ಸಮಿತಿ ಸದಸ್ಯರಿಗೆ ಹಾಗೂ ಆರ್ಗನೈಸಿಂಗ್ ಸೆಕ್ರೆಟರಿಗಳಿಗೆ ಎಲ್ಲರಿಗೆ ಸೂಚನೆ ಕೊಟ್ಟಿರುವಂಥ ಕೇಂದ್ರ ಸಮಿತಿ ಈ ಒಂದು ನಿರ್ಧಾರ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡುವಂಥ ನಿರ್ಧಾರ ಈ ಒಂದು ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂಥ ಖಾಸಗೀಕರಣ, ಈ ಖಾಸಗೀಕರಣ ಭೂತವನ್ನು ಮತ್ತು ನಮ್ಮ ಒಂದು ಎಂಪ್ಲಾಯೀಸ್ಗೆ ಕಂಟಕವಾಗಿರುವಂಥದ್ದು. ಇದಕ್ಕೆ ವಿರೋಧವಾಗಿ ಎಲ್ಲರೂ ಸಾಂಕೇತಿಕವಾಗಿ ರೈಸ್ ಆಫ್ ನ್ಯೂಸ್ ಗದಗ.